ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಪಾಲಕ್ಕು ಬೇಳೆ ಹಾಕಿ ಪಾಲಕ್ ದಾಲ್ ಮಾಡಿ ತೋರಿಸ್ತೀನಿ, ಬನ್ನಿ. ತುಂಬ ಸಿಂಪಲ್ಲು, ಪಾಲಕ್ ಇದ್ದರೆ ಸಾಕು, ಪಾಲಕ್ ದಾಲ್ ಮಾಡಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಪಾಲಕ್ ದಾಲ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ಒಂದು ಮುಕ್ಕಾಲು ಬಟ್ಲು ಬೇಳೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಒಂದು ಅರ್ಧ ಚಂಬಲ್ಲಿ ನಾನು ನೀಟಾಗಿ ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಇದನ್ನು ನೀರು ಬಸೋದು ನಾವು ಒಂದು 2ರಿಂದ 3 ವಿಸಿಲು ಒಡ್ಸೋಣ. ಇದು ನೀಟಾಗಿ ತೊಳ್ಕೊಂಬರ್ತೀನಿ ಬನ್ನಿ. ನೋಡಿ, ನೀಟಾಗಿ ಬೇಳೆ ತೊಳ್ಕೊಂಡಿದ್ದೀನಿ. ಒಂದು ಅರ್ಧ ಚಂಬ ಆಗೋಷ್ಟು ನಾವು ನೀರು ಹಾಕೊಳ್ಳೋಣ. ಅರ್ಧ ಚಂಬ ನೀರು ಹಾಕಿಬಿಟ್ಟು 1 ಸ್ಪೂನ್ ಉಪ್ಪು, 1 ಸ್ಪೂನು ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೋಡಿ, ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ನಾವು ಇದನ್ನು ಕುಕ್ಕರ್ ಮುಚ್ಚೋಣ. ಇವಾಗ 2ರಿಂದ 3 ವಿಸಿಲ್ ಹಾಕಿಸಿ ಇದನ್ನು 3 ವಿಸಿಲ್ ಆದ ನಂತರ ತೆಗೆದು ಪಾಲಕ್ ದಾಲ್ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಆ ಬೇಳೆ ಬೇಯಿದ್ರಾಗೆ ನಾನು ಇದನ್ನು ಸ್ವಲ್ಪ ಪಾಲಕ್ ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಒಂದು 4 ಮೆಣಸಿನ್ಕಾಯಿ ನಾವು ಪಾಲಕ್ ದಾಲ್ ಮಾಡೋಕ್ಕೆ ನಾವು ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಬರ್ಬೇಕು. ಒಂದು 4 ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇದನ್ನು ಒಂದು ಚಿಕ್ಕದಾಗಿ ಒಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ತರ್ತರಿಯಾಗಿ ಇರಬೇಕು. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಪಾಲಕ್ ದಾಲ್ ಮಾಡೋಕ್ಕೆ ಸೂಪರಾಗಿರುತ್ತೆ. ತುಂಬ ಐಟಮ್ಸ್ ಏನು ಬೇಡ, ಮನೇಲಿರೋದೇ ನಾವು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಕಾಯ್ದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ನಾವು ಒಂದು ಈರುಳ್ಳಿ ಕಟ್ ಮಾಡಿದ್ದೆ, ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ನೋಡಿ, ಈ ಥರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಪಾಲಕ್ ಹಾಕಿಬಿಟ್ಟು ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ನಾನು ರುಬ್ಕೊಂಬಂದಿದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಕುದಿಸಿರೋ ಬೇಳೆ ಹಾಕಿಬಿಟ್ರೆ ಸಾಕು. ಪಾಲಕ್ ದಾಲ್ ಸೂಪರಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ, ರೋಟಿ ಎಲ್ಲ ಜೊತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಅದು. ಆ ಥರದ್ದೊಂದು ನೀವು ಸಿಂಪಲ್ಲಾಗಿ ಒಂದು ಕಟ್ ಪಾಲಕ್ ಇದ್ದರೆ ಸಾಕು, ಈ ಥರ ದಾಲ್ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, ಇವಾಗ ಬ್ರೌನ್ ಕಲರ್ ಆಗಿದೆ. ನಾನು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಗಿಂತ ಹೆಚ್ಚಿಗೆ ನಾನು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ನಾನು ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಸ್ವಲ್ಪ ನಾನು ರುಚಿಗೆ ಮೊದಲೇ ಉಪ್ಪು ಹಾಕಿದ್ವಿ ನಾವು ಬೇಳೆಗೆ. ಇದನ್ನು ಸ್ವಲ್ಪ ಉಪ್ಪು ಹಾಕೋಣ. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಈ ಥರ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಬೇಳೆ ಹಾಕಿಬಿಟ್ರೆ ಸಾಕು. ಪಾಲಕ್ ದಾಲ್ ಸೂಪರಾಗುತ್ತೆ. ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಒಂದು ನಾವು ಪಾಲಕ್ ದಾಲು ಮಾಡ್ಕೊಳ್ಳೋಣ. ಇವಾಗ ನಾನು ಬೇಳೆ ಹಾಕ್ತೀನಿ. ನೋಡಿ, ಬೇಳೆ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತ. ಇವಾಗ ನಾವು ಇದಕ್ಕೆ ಬೇಳೆ ಸೋಗೋಣ. ನೋಡಿ, ಇವಾಗ ನಾವು ಒಂದು 2 ನಿಮಿಷ ಹಿಂಗೆ ತಿರುಗಿಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣಿನ ಹುಳಿ ಹಾಕೋಣ. ಹುಣಸೆಹಣ್ಣಿನ ಹುಳಿ ಹಾಕಿದ್ರೆ ಮತ್ತು ಪಾಲಕ್ ದಾಲ್ಗೆ ಸೂಪರಾಗೋದು. ಯಾಕಂದರೆ ನಾವು ಟೊಮೊಟೊ ಹಾಕಿರಲ್ಲ, ಈ ಹುಳಿ ಹಾಕಿದರೆ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1 ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ, ಅದ್ರದ್ದು ಹುಳಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀರು ನೋಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ನಾವು ಮುಚ್ಚೋಣ. ನೋಡಿ, ನಾವು ಹುಳಿ ಹಾಕಿಬಿಟ್ಟು ಇದನ್ನು ನೀಟಾಗಿ ಈ ಥರ ತಿರುವಿ ಇವಾಗ ಸ್ವಲ್ಪ ಮುಚ್ಚೋಣ. ಚೆನ್ನಾಗಿ ಕುದಿ ಬಂದ ನಂತರ ತೆಗೆದುಬಿಟ್ಟು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಒಂದೇ 1 ನಿಮಿಷ ಇದು ಕುದೀಲಿ. ನೋಡಿ, ಒಂದೇ 1 ನಿಮಿಷ ಆಯ್ತು. ಇದು ಎಷ್ಟು ಚೆನ್ನಾಗಿ ಕುದೀತೈತೆ ಅಂತ. ಸೂಪರಾಗಿರುತ್ತೆ ಇದು ದಾಲು. ಪಾಲಕ್ಕು ಹಾಕಿ ಮಾಡೋದ್ರಿಂದ ಇದು ಪಾಲಕ್ ದಾಲ್ ಅಂತ. ಇದು ಸೂಪರಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ತುಂಬ ಸಿಂಪಲ್ಲು, ಮನೇಲಿರೋ 4 ಐಟಮಿಂದನೇ ಇದನ್ನು ಮಾಡೋದು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ನಾವು ತಿಂದರೆ ನೋಡಿ, ಆಹಾ ಸೂಪರಾಗಿರುತ್ತೆ. ಈ ಥರದ್ದೊಂದು ಪಾಲಕ್ಕು ಬೇಳೆ ಹಾಕಿ ಪಾಲಕ್ ದಾಲ್ ಮಾಡಿದ್ದೀನಿ. ಈ ಪಾಲಕ್ ದಾಲ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.